ಸ್ನೇಹಿತರೆ, ಇವಾಗ ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ವಿ. ವೆಲ್ಕಮ್ ಟು ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ಇವರು ಅವಾಗವಾಗ ಸುಮ್ಮನೆ ಕೌಂಟರ್ಗಳು ಕೊಡ್ತಾ ಇರ್ತಾರೆ. ವಾವ್, ಹಂಗಲ್ಲ ವಿವೇಕಣ್ಣ, ಇಲ್ಲಿಂದ ಅಲ್ಲಿ ತನಕ ಕಾಣಿಸ್ತಾ ಇರೋದೆಲ್ಲ ನಂದೆಯ. ಯಾಕೆ ಜಾಸ್ತಿ ಎಲ್ಲೋ ಪೇಂಟ್ ಎಲ್ಲೋ ಡೇಟಿಫ್ ಎಲ್ಲೋ ಅಂತ. ಅದೇ ನೀವು ಎಲ್ಲೋ ಹಾಕಿದಿರಲ್ಲ, ಅದಕ್ಕೆ ಮ್ಯಾಚ್ ಆಗಲಿ ಅಂತ. ವೆದರ್ ಮಾತ್ರ ತುಂಬ ಥಂಡಿಯಾಗಿದೆ. ತುಂಬ ಚಳಿ ಆಗ್ತಾ ಇದೆ ಇವಾಗ. ಅವಾಗೆಲ್ಲ ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಚಳಿ ಸ್ಟಾರ್ಟ್ ಆಗಿದೆ. ಊಟಿ ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ವಿ. ನೋಡೋಣ ಬನ್ನಿ. ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಅಂತ ಸುಮಕ್ಕ ಕೇಳ್ತಾವ್ರ. ನೀವು ಓ ಸುಮಕ್ಕ ಹೇಳ್ಬಿಟ್ರು ನಮ್ಮ ಮನೆಯವರು, ನೀವಿನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀವಿ ಅಂತ. ಹೌದಾ ಅಂತೆ. Nisan buka cendra. ಇದು ಕೋಕೋ, ಇದು ಕೋಕೋ ಟ್ರೀ, ಇದು ಕೋಕೋ. ನೋಡಿ, ಗೊತ್ತಿತ್ತು. ಯಾರಾದ್ರೂ ನೋಡಿದ್ರ ಕೋಕೋ ಪೌಡರ್ ಹಾಕ್ತಾರೆ ಅನ್ನೋದು ಗೊತ್ತಿತ್ತು. ಇದು ಕೋಕೋ. ಓ, ಇದೇ ಬೀಜ ಅಲ್ಲಿ ಇದೆಯಲ್ಲ ಅದು. ಆಮೇಲೆ ಅಲ್ಲಿ ಮಿಷಿನ್ ಅಲ್ಲಿ ಹಾಕಿದ್ರೆ ನಂಗೆ ಹಾಕ್ತಾರೆ. This process allows us to utilize each element effectively in milk chocolate production. To craft a 100 kilogram batch of milk chocolate, we precisely blend 48 kilograms of sugar, 15 kilograms of cocoa mass, 22 kilograms of cocoa butter, 14.5 kilograms of cocoa powder, 5 kilograms of whole milk powder, 9.5 kilograms of skim. ಇವೆಲ್ಲ ಮಿಷಿನ್ಗಳಿದಾವೆ. ಇಲ್ಲೂ ಒಂದು ಡಿಸ್ಪ್ಲೇ ಹಾಕಿದ್ದಾರೆ. ಶಾಂತಿ ಸಮಾಧಾನವಾಗಿ ನೋಡ್ಕೊ ಬನ್ನಿ ಅಂತ. ವೇ ಟು ಟೀ ಫ್ಯಾಕ್ಟ್ರಿ. ಸೂರ್ಯದೇವರವರು ಮನೆಗೆ ಹೋಗ್ತಾ ಇದ್ದಾರೆ. ನಾವು ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಟೀ ಫ್ಯಾಕ್ಟ್ರಿಗೆ ದಾರಿ. ಬನ್ನಿ ಬನ್ನಿ ಬನ್ನಿ. ವೇ ಟು ಟೀ ಫ್ಯಾಕ್ಟರಿ. ₹10 entry. ಮನುಜ ಆದರೂ ಅಷ್ಟೇ, ಪ್ರಾಣಿಗಳಾದ್ರೂ ಅಷ್ಟೇ, ತಾಯಿನೇ ಅಂತ ಇದಕ್ಕೆ ಹೇಳೋದು. ಎಂಟ್ರಿ ಫೀಸ್ ₹10, ಒಬ್ಬರಿಗೆ ₹10. ಟೀ ಸೊಪ್ಪು ಗಮ್ ಅಂತ ಇದೆ.
ರಾಗಿ ಒಳ್ಳೆ ಗುಹೆ ಥರ ಇದೆ, ಇಷ್ಟೇ ಇಲ್ಲೇ ಕೈ ಮುಗ್ಬೋದು. ನೋಡಿ ಫ್ರೆಂಡ್ಸ್, ಆಗಲೇ ಅಲ್ಲಿ ಕೆಳಗಡೆ ಇದ್ರು ಅಮ್ಮನೂ ಮಗನು, ಈಗ ನೋಡಿ ಇಲ್ಲಿ ಬಂದು ಕೂತಿದ್ದಾರೆ. ಹಾಯ್, ಹಲೋ, ಇಲ್ಲಿ ಹಾಯ್. ಅವ್ರ ಪಾರ್ಟ್ನರ್ ಅಲ್ಲಿದ್ದಾರೆ, ಅದಕ್ಕೆ ಇಲ್ಲಿದ್ದಾರೆ ಅವ್ರ ಪಾರ್ಟ್ನರ್. ಕಡೆ ಹೋಗೋಕ್ಕೂ ಎಂಟ್ರಿ ಮತ್ತೆ ಪ್ರಕಾಶ್ ನಿಲ್ಸಂಗಿಲ್ಲ. ಬೇಕಾರೆ ನಾವು ನಮ್ಮ ಮನೆ ಇರೋದ್ರಲ್ಲಿ ಟೇಸ್ಟ್ ನೋಡ್ತೀವಿ. ಓ, ಬೇರೆ ಬೇರೆ ಫ್ಲೇವರ್ ಅನ್ಸುತ್ತೆ. ಅದು ಚೆನ್ನಾಗಿದ್ದಾನೆ, ಹೇಗಿದೆ? ಇನ್ನೂ ಕುಡ್ದೇ ಇಲ್ಲ. ಲೋಟ ತಗೋಬಿಡಿ, ಲೋಟ ಎಲ್ಲ ಇದ್ರೊಳಗಡೆ ಹಾಕಿ ಇಲ್ಲೇ ಹಾಕಿ. ಯಾರೋ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದು ಟೀ. ನೀವು ನೋಡಿ, ನಿಮ್ಮ ಬ್ರ್ಯಾಂಡ್ ಹುಡುಕ್ತೀರ ಮಾತ್ರ. ಹಾಂ, ಮಾಡೋ ಕೆಲಸನೇ ಹುಡುಕ್ತಿಲ್ವ ಎಲ್ಲೋದ್ರು. ಈ ಥರದ್ದು ಇದೆಯಾ ನಿಮ್ಮ ಹತ್ರ ಶೀಟು? ಇವಾಗಲೇ ಪ್ರೆಸೆಂಟ್ ಇದೆಯಾ? ಪೌಡರ್ ಆರ್ ಪ್ಯಾಕೆಟ್? ಗ್ರೀನ್ ಟೀ ಕೇಳಿದ್ದು. ಇದು ವೈಟ್ ಟೀ, ಬ್ಲ್ಯಾಕ್ ಟೀ, ಮಸಾಲ, ಜಿಂಜರ್, ಚಾಕ್ಲೇಟ್. ಒಂದು ಕೆಜಿ ಮಿಕ್ಸ್ ಏನಿದು? ಏನಂತ? ಸಿರಪ್
ಎಷ್ಟೆಷ್ಟು ವೆರೈಟೀಸ್ ಚಾಕ್ಲೇಟ್ ಇದೆ. 100 ಗ್ರಾಮ್ 150 ರುಪೀಸ್. ಇದು 100 ಗ್ರಾಮಿಗೆ 120 ರೂಪಾಯಿ, 180 ರೂಪಾಯಿ, 180 ರೂಪಾಯಿ, 150. ನಜೀರ್ ಡೆಲಿವರಿ. ಮಿಕ್ಸಿಂಗ್ ಅಂದ್ರೆ ಎಲ್ಲ ಮಿಕ್ಸ್. ನೀಲಗಿರಿ ಎಣ್ಣೆ. ಸ್ನೇಹಿತರೆ, ಈ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ, ಅವರ ತಲೆಗೆ ನಿಜವಾಗ್ಲೂ ಅವಾರ್ಡ್ ಕೊಡಬೇಕು ಸ್ನೇಹಿತರೆ. ಯಾಕಂತಂದರೆ ಈ ನಾವು ಫಸ್ಟಿಗೆ ಟೀ ಫ್ಯಾಕ್ಟ್ರಿ ಅಂತ ಒಳಗಡೆ ಹೋದು, ಅಲ್ಲಿ ಕೋಕೋ ಮಾಡೋದು ಹೇಗೆ ಅಂತ ತೋರಿಸ್ತೆ ಅಲ್ವಾ. ಅದಾದಮೇಲೆ ಟೀ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟು ಚಾಕ್ಲೇಟ್ಗಳೆಲ್ಲನೂ ರೆಡಿ ಮಾಡಿ ಇಟ್ಟಿದ್ರು. ಖಂಡಿತವಾಗ್ಲೂ ಟೀ ಫ್ಯಾಕ್ಟ್ರಿ ವಿಸಿಟ್ ಮಾಡಿದವರು ನೋಡೋಣ ಟೇಸ್ಟಿಗಾದರೂ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಬಾಕ್ಸ್ನಾದ್ರು ಖಂಡಿತವಾಗ್ಲೂ ತಗೊಂಡು ಹೋಗಿ ಬಂದೇ ಬರ್ತೀವಿ. ತಲೆ ಕೊಡಬೇಕು, ಇಷ್ಟರೊಳಗಡೆ ಇಷ್ಟೆಲ್ಲ ಮಾಡೋಲ್ಲ, ಅವ್ರು ತಲೆ ಕೊಡಬೇಕು ಅಂತ. ಅದೊಂದು ಅವರು ಮೈಂಡ್ ತುಂಬ ಚೆನ್ನಾಗಿ ಒಂದು ಬಿಸ್ನೆಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇಳ್ಕೊಂಡು ಬಂದು ಅಂತಂದರೆ ಅಲ್ಲಿ ನಮಗೆ ನೀಲಗಿರಿ ಎಣ್ಣೆಗಳು, ಮಸಾಜ್ ಆಯಿಲ್ಗಳು ಆ ರೀತಿ ಎಲ್ಲ ಇತ್ತು. ಅದಾದಮೇಲೆ ಬಂದು ನೋಡ್ದು, ಅಯ್ಯಪ್ಪ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಕ್ಕಳಿಗೆ ಆಟ ಆಡೋ ಇಂಥ ಆಟ ಸಾಮಾನಿದೆ, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಹಾಗೆ ನಮಗೆ ಡೈಲಿ ಯೂಸಸ್ಗೆ ಬೇಕಾಗಿರುವಂತಹ ಹೋಮ್ ಐಟಮ್ಸ್ಗಳು, ಸಣ್ಣ ಪುಟ್ಟವು, ಈಗ ಲೈಟ್ರು, ಅವು ಇವು ಗುಡಿಸೋದು ಒರೆಸೋದು ಪ್ರತಿಯೊಂದು ಇದೆ ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ವಾ ನಮಗೆ ಫ್ಯಾಷನು, ಬ್ಯಾಗು, ಬಟ್ಟೆ, ಇಂಥದ್ದಿದೆ ಅನ್ನೋಂಗಿಲ್ಲ. ಲೋಕಲ್ಲು ಇತ್ತು, ಹಾಗೆ ಬ್ರ್ಯಾಂಡೆಡ್ಡು ಸಹ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮತ್ತು ಇದ್ರೊಳಗಡೆ ಇನ್ನೂ ಒಂದು ಏನಪ್ಪ ಅಂದರೆ, ನಾವು ಸಿಂಪಲಾಗಿ ಏನಾದ್ರು ಬರ್ತಡೇ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ ಹಾಲು, ಹಾಗೆ ಚಿಕ್ಕದು ಒಂದು ಥಿಯೇಟ್ರು ಸಹ ಇಲ್ಲಿ ಇತ್ತು. ನೋಡ್ಬೋದು ನೀವು, ಇಲ್ಲಿ ಇದೆ ಆ ಥಿಯೇಟ್ರು. ಎಲ್ಲನೂ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಈ ಒಂದು ಟೀ ಫ್ಯಾಕ್ಟ್ರಿ ಒಳಗಡೆ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಅವರ ಒಂದು ಬಿಸ್ನೆಸ್ ಐಡಿಯಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ನಾನು ಮೇಲ್ಗಡೆಯಿಂದ ನಿಮಗೆ ತೋರಿಸ್ಕೊಂಡೆ ಯಾವ್ಯಾವ ರೀತಿ ಇತ್ತು ಅಂತ. ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಬಟ್ಟೆಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡೋಣ ಅಂತ ಹೋದು. ಅಲ್ಲಿ ನಮ್ಮ ವಸಂತಣ್ಣ ಒಂದು ಜರ್ಕಿನ್ನ ತೊಗೊಂಡ್ರು. ಒಂದು 3,500-4,000 ರೂಪಾಯಿನೇನೋ ಕೊಟ್ಟು ಒಂದು ಜರ್ಕಿನ್ ತೊಗೊಂಡ್ರು. ಕ್ವಾಲಿಟಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವೇನಾದರೂ ನೆಕ್ಸ್ಟ್ ಟೈಮ್ ಊಟಿಗೆ ಹೋದರೆ ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ನ ಮಿಸ್ ಮಾಡ್ದೇ ಹೋಗ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.